ಮತ್ತು ಕೆರೆಕೋಡಿ ಗ್ರಾಮದ ಸಂಪರ್ಕಿಸುವ ರಸ್ತೆಯು ಕೆರೆಯೇರಿ ರಸ್ತೆ ಕಾಮಗಾರಿ ನಡೆಯುತ್ತಿದ್ದು, ಮುಖ್ಯ ರಸ್ತೆಯಿಂದ ಹಾದು ಹೋಗುವ ವಾಹನಗಳಿಗೆ ನಿಷೇಧ ಹೇರಿ ಅಡ್ಡಲಾಗಿ ಮಣ್ಣು ಸುರಿಯಲಾಗಿತ್ತು. ಕಾಮಗಾರಿ ಮಾಡುವ ಟೆಂಡರ್ದಾರನು ಮಣ್ಣಿನ ಗುಡ್ಡೆ ತೆರವುಗೊಳಿಸದೆ ಟ್ರ್ಯಾಕ್ಟರ್ ಮತ್ತು ಟಿಪ್ಪರ್ಗಳ ಮೂಲಕ ಮಣ್ಣು ಹೇರ್ತಿದ್ದು, ಇಲ್ಲಿ ಅಕ್ಕಪಕ್ಕದಲ್ಲಿರುವ ಬೇಕರಿ ಮತ್ತು ಅಂಗಡಿ ಮುಂಗಟ್ಟುಗಳ ವರ್ತಕರು ಧೂಳಿನಿಂದ ಒಂದು ವಾರದಿಂದ ಬೇಸತ್ತು ಹೋಗಿದ್ದು, ಇಂದು ಗಾಡಿಗಳನ್ನು ತಡೆದು ಆಕ್ರೋಶವನ್ನು ಹೊರಹಾಕಿದರು. ನಂತರ ಅಭಿನಯ ಭೀಮವಿಜಯ ವರದಿಗಾರರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಕರೆ ಮಾಡಿ ತಿಳಿಸಿದರು. ಅದಕ್ಕೆ ಸ್ಪಂದಿಸಿದ ತಕ್ಷಣ ಟೆಂಡರ್ದಾರರು ಬಂದು ಮಣ್ಣು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಯಿತು. ಒಂದು ವಾರದಿಂದ ಸಾರ್ವಜನಿಕರು ಮತ್ತು ವರ್ತಕರು ಧೂಳಿನಿಂದ ಜೀವನ ಸಾಗಿಸಿದ್ದು, ಹಲವಾರು ಬಾರಿ ಮನವಿ ಮಾಡಿದರೂ ಪ್ರಯೋಜನವಾಗಿರಲಿಲ್ಲ ಎಂದು ಅಳಲನ್ನ ತೋಡಿಕೊಂಡರು. ನಾನೇ ಮಂಜುನಾಥ್ ಸರ್ ಡಬಲ್ ಏನ್ ತಮಾಷೆ ಅನ್ಕೊಂಡವ್ರೆ. ಏನ್ ಒಂದಿನ ಆದ್ರೆ 2 ದಿನ ಆದ್ರೆ ಏನ್ ಈ ಕಡೆಯಿಂದ ನೋಡ್ತಿಕ್ಕೋರು ಆ ಕಡೆಯಿಂದ ನೋಡ್ತಿಕ್ಕೋರು.